ಮೇ 26 ಹಾಗೂ 27 ಜ್ಯೇಷ್ಠ ಅಮಾವಾಸ್ಯೆ ಇದೆ. ಈ ದಿನದಂದು ಬೇವಿನ ಮರದ ಕೆಳಗೆ ಈ ಒಂದು ವಸ್ತುವನ್ನು ಯಾರಿಗೂ ಹೇಳದೆ ಇಟ್ಟು ಬಂದರೆ ನಿಮ್ಮ ಕುಟುಂಬಕ್ಕೆ ದೇವರ ಕೃಪೆ ಜೊತೆಗೆ ನಿರಂತರ ಧನಲಾಭವಾಗುತ್ತದೆ. ಗೋಮತಿ ಚಕ್ರಗಳಿಂದ ಈ ದಿನ ಯಾವ ಪರಿಹಾರ ಮಾಡಿದರೆ ಮನೆಯಲ್ಲಿ ಐಶ್ವರ್ಯ ತಾಂಡವ ಆಡುತ್ತದೆ ಎಂದು ಈಗ ತಿಳಿಯೋಣ. ಜ್ಯೇಷ್ಠ ಅಮಾವಾಸ್ಯೆಯ ಪ್ರಭಾವವು ಈ ದಿನ ಮೇ 26 ಹಾಗೂ ಮೇ 27 2 ದಿನವೂ ಇರಲಿದೆ. ಮೇ 26 ಸೋಮವಾರದ ದಿನ ಅಮಾವಾಸ್ಯೆ ತಿಥಿ ಇರುವುದರಿಂದ ಇದನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕೂಡ ಕರೆಯಲಾಗುತ್ತದೆ. ಇನ್ನು ಮೇ 27 ಕೂಡ ಅಮಾವಾಸ್ಯೆ ಇದೆ, ಜೊತೆಗೆ ಶನಿ ಜಯಂತಿ ಕೂಡ ಇದೆ. ಒಟ್ಟಾರೆ ಈ 2 ದಿನವೂ ಬಹಳ ವಿಶೇಷವಾಗಿದ್ದು ಈ ಕೆಲಸಗಳನ್ನು ಮಾಡಿದರೆ ಸಕಲ ಕಷ್ಟಗಳು ದೂರವಾಗುತ್ತದೆ. ಅಮಾವಾಸ್ಯೆ ದಿನಗಳಂದು ಪಿತೃಗಳನ್ನು ನೆನೆಯಬೇಕು. ನಿಮ್ಮ ಮನೆಯಲ್ಲಿ ಮನೆಯ ಯಜಮಾನಿ ಅಥವಾ ಮನೆಯ ಯಜಮಾನ ಯಾರಿಗೂ ಹೇಳದೆ ಈ ಅಮಾವಾಸ್ಯೆ ದಿನ ಯಾವುದೇ ಸಮಯದಲ್ಲಾಗಲಿ ನಿಮ್ಮ ಪೂರ್ವಿಕರಿಗೆ ಇಷ್ಟವಾಗುವ ಅಡುಗೆಯನ್ನು ನಿಮ್ಮ ಕೈನಿಂದ ತಯಾರಿಸಿಕೊಳ್ಳಬೇಕು. ನಂತರ ನಿಮ್ಮ ಮನೆಗೆ ಸಮೀಪವಿರುವ ತುಂಬೆ ಗಿಡದ ಬಳಿ ಅಥವಾ ಬೇವಿನ ಮರದ ಬಳಿ ಒಂದು ಬಾಳೆ ಎಲೆಯನ್ನು ಆಸಿ ಪೂರ್ವಿಕರಿಗಾಗಿ ನೀವೇ ತಯಾರು ಮಾಡಿದ ಅಡುಗೆಯನ್ನು ಇಟ್ಟು ಪೂರ್ವಿಕರನ್ನು ನೆನೆಯಬೇಕು. ನಿಮ್ಮ ಪಿತೃಗಳ ಹೆಸರನ್ನು ಒಂದೊಂದಾಗಿ ಹೇಳುತ್ತಾ ನಿಮಗಾಗಿ ಈ ಅಡುಗೆಯನ್ನು ಮಾಡಿ ತಂದಿದ್ದೇನೆ, ನೀವು ಯಾವುದೇ ರೂಪದಲ್ಲಿ ಬಂದು ಈ ಅಡುಗೆಯನ್ನು ತಿಂದು ನಮ್ಮ ಕುಟುಂಬಕ್ಕೆ ಆಶೀರ್ವದಿಸಿ ಎಂದು ಕೇಳಿಕೊಳ್ಳಬೇಕು. ನಂತರ ತಿರುಗಿ ನೋಡದೆ ಮನೆಗೆ ಬರಬೇಕು. ಈ ಒಂದು ಚಿಕ್ಕ ಕೆಲಸವನ್ನು ಯಾರು ಈ ಜ್ಯೇಷ್ಠ ಅಮಾವಾಸ್ಯೆ ದಿನ ಮಾಡ್ತಾರೋ ಅವರಿಗೆ ಪಿತೃಗಳ ಕೃಪೆ ಪ್ರಾಪ್ತಿಯಾಗುತ್ತದೆ, ವಂಶದ ಅಭಿವೃದ್ಧಿ ಆಗುತ್ತದೆ. ನಿಮ್ಮ ಕುಟುಂಬದಲ್ಲಿ ನಡೆಯುತ್ತಿದ್ದ ಮನಸ್ತಾಪ, ಅಣ್ಣ ತಮ್ಮಂದಿರ ಜಗಳ, ಹಣಕಾಸಿನ ಸಮಸ್ಯೆಗಳೆಲ್ಲ ಆದಷ್ಟು ಬೇಗನೆ ದೂರವಾಗುತ್ತದೆ. ನೀವು ಪ್ರೀತಿಯಿಂದ ಮಾಡಿದ ಅಡುಗೆಯನ್ನು ಪೂರ್ವಿಕರು ಇರುವೆಗಳ ರೂಪದಲ್ಲಿ, ಶ್ವಾನಗಳ ರೂಪದಲ್ಲಿ, ಕಾಗೆ ಹಾಗೂ ಇತರ ಪಕ್ಷಿಗಳ ರೂಪದಲ್ಲಿ ಬಂದು ಖಂಡಿತವಾಗಿ ಸ್ವೀಕರಿಸಿ ನಿಮ್ಮನ್ನು ಹರಸುತ್ತಾರೆ. ಇನ್ನು ಎರಡನೆಯದಾಗಿ ಈ ಅಮಾವಾಸ್ಯೆ ದಿನದಂದು ಮರೆಯದೆ ಮನೆಗೆ 12 ಗೋಮತಿ ಚಕ್ರಗಳನ್ನು ಮನೆಗೆ ತನ್ನಿ. ದೇವರ ಪೂಜೆ ಮಾಡುವಾಗ ಈ 12 ಗೋಮತಿ ಚಕ್ರಗಳನ್ನು ದೇವರ ಮುಂದಿಟ್ಟು ಅಗರಬತ್ತಿಯಿಂದ, ಕರ್ಪೂರದ ಆರತಿಯಿಂದ ಪೂಜಿಸುತ್ತಾ ಮನೆಯಲ್ಲಿನ ಎಲ್ಲ ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆಗಳು ಕಳೆಯಲಿ ಎಂದು ಬೇಡಿಕೊಳ್ಳಿ. ನಂತರ ಆ 12 ಗೋಮತಿ ಚಕ್ರಗಳಲ್ಲಿ 4 ಗೋಮತಿ ಚಕ್ರಗಳನ್ನು ನಿಮ್ಮ ಮನೆಯ ಸುತ್ತ ಜಾಗವಿದ್ದರೆ 4 ದಿಕ್ಕುಗಳಲ್ಲೂ ಒಂದೊಂದು ಗೋಮತಿ ಚಕ್ರವನ್ನು ಹೂತಿಡಬೇಕು. ಮನೆಯ 4 ಮೂಲೆಗಳಲ್ಲೂ ಸ್ವಲ್ಪ ಮಣ್ಣನ್ನು ತೆಗೆದು ಚಿಕ್ಕ ಗುಂಡಿಯ ಒಳಗೆ 4 ಕಡೆ ಗೋಮತಿ ಚಕ್ರವನ್ನು ಹೂತಿಡಬೇಕು. ಮನೆ ಸುತ್ತ ಜಾಗವಿಲ್ಲ, ನಾವು ಬಾಡಿಗೆ ಮನೆಯಲ್ಲಿದ್ದೀವಿ ಅಥವಾ ಅಪಾರ್ಟ್ಮೆಂಟ್ನಲ್ಲಿದ್ದೀವಿ ಎಂದರೆ ಒಂದು ಕೆಂಪು ಬಣ್ಣದ ಬಟ್ಟೆಗೆ 4 ಗೋಮತಿ ಚಕ್ರಗಳನ್ನು ಕಟ್ಟಿ ಮನೆ ಬಾಗಿಲ ಮೇಲೆ ಕಟ್ಟಬೇಕು. ಹೀಗೆ ಮಾಡುವುದರಿಂದ ಮನೆಗೆ ಹಣದ ಪ್ರವಾಹ ಆಗುತ್ತದೆ. ನೀವು ಹೂತು ಹಾಕಿದ ಗೋಮತಿ ಚಕ್ರಗಳಿಂದ ಅಥವಾ ಮನೆಯ ಬಾಗಿಲಿಗೆ ಕಟ್ಟಿದ ಗೋಮತಿ ಚಕ್ರಗಳ ಅದ್ಭುತ ಶಕ್ತಿಯಿಂದ ಹಣಕಾಸಿನ ಲಾಭಗಳು ಮನೆಯ ಸದಸ್ಯರಿಗೆ ಆಗುತ್ತದೆ. ಇನ್ನು ನೀವು ಪೂಜೆ ಮಾಡಿಟ್ಟ 12 ಚಕ್ರಗಳಲ್ಲಿ 8 ಗೋಮತಿ ಚಕ್ರಗಳು ಉಳಿದಿರುತ್ತವೆ. ಅದರಲ್ಲಿ ಮತ್ತೆ 4 ಗೋಮತಿ ಚಕ್ರಗಳನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಯೇ ಒಂದು ಡಬ್ಬಿಯಲ್ಲಿ ಹಾಕಿಡಿ. ಕೊನೆಯದಾಗಿ ಉಳಿಯುವ 4 ಗೋಮತಿ ಚಕ್ರಗಳನ್ನು ನಿಮ್ಮ ಮನೆಯ ಬೀರುವಿನಲ್ಲಿ ಒಂದು ಹಳದಿ ಬಣ್ಣದ ಬಟ್ಟೆಗೆ ಹಾಕಿ ಮೂಟೆಯ ರೀತಿ ಕಟ್ಟಿಡಿ. ಇದರಿಂದ ಮನೆಯಲ್ಲಿನ ಎಲ್ಲಾ ಕಡೆಯಲ್ಲೂ ಗೋಮತಿ ಚಕ್ರದ ಶಕ್ತಿ ಕೆಲಸ ಮಾಡುತ್ತದೆ. ಮನೆಯಲ್ಲಿರುವ ಎಂಥದೇ ನೆಗೆಟಿವ್ ಎನರ್ಜಿಗಳಿದ್ದರೂ ಇದರಿಂದ ಕಳೆದು ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಹೆಚ್ಚಾಗುತ್ತದೆ. ಈ ಒಂದು ಪರಿಹಾರವನ್ನು ನಾನು 6 ತಿಂಗಳ ಮುಂಚೆ ಒಂದು ಅಮಾವಾಸ್ಯೆ ದಿನ ಮಾಡಿದ್ದೆ. ಈಗ ನನ್ನ ಕುಟುಂಬದಲ್ಲಿ ಹಣಕಾಸಿನ ವಿಷಯವಾಗಿ ಸುಖ, ನೆಮ್ಮದಿ, ಆರೋಗ್ಯದ ವಿಷಯವಾಗಿ ಯಾವ ಸಮಸ್ಯೆಯೂ ಬರ್ತಿಲ್ಲ. ಹಣದ ಕಷ್ಟ ಬಂದರೂ ಕೂಡ ಯಾವುದೋ ರೂಪದಲ್ಲಿ ಹಣ ಬಂದು ನಮ್ಮ ಕಷ್ಟಕ್ಕೆ ಸರಿಯಾಗ್ತಿದೆ. ಒಟ್ಟಿನಲ್ಲಿ ಅಮಾವಾಸ್ಯೆ ದಿನ ಮಾಡುವ ಈ 2 ಅದ್ಭುತ ಪರಿಹಾರಗಳಿಂದ ದೇವರ ವಿಶೇಷ ಕೃಪೆ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತದೆ. ಈ ಸಲ ಬಂದಿರುವ ಶಕ್ತಿಶಾಲಿ ಜ್ಯೇಷ್ಠ ಅಮಾವಾಸ್ಯೆ ದಿನ ಈ 2 ಕೆಲಸ ಮಾಡಿ ನೋಡಿ, ಎಷ್ಟೋ ಬದಲಾವಣೆಯನ್ನು ನೀವು ಖಂಡಿತ ನೋಡ್ತೀರಾ. ಈ ಪರಿಹಾರ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾಲಕ್ಷ್ಮಿ ಅಮ್ಮ ಅಂತ ಬರೆದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಚಂದನ ಲೋಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.